ಜಾತಿ ಗಣತಿ ಮಾಡಿದ್ದಾರೆ, ಅದನ್ನು ಘೋಷಣೆ ಮಾಡಬೇಕು ಮಾಡ್ತಾ ಇದೆ ಅಂತ 3A ನಾವು ಹಂಚಿಕೊಂಡು ಮೀಸಲಾತಿಯ ಪಾಲನ್ನು ಪಡ್ಕೊಂಡಿದ್ದೇವೆ. ಆದರೆ ಈಗ ಮತ್ತೆ ಅದರಲ್ಲಿ ಏನಾದರೂ ಅನ್ಯಾಯ ಆಗಿದ್ದೇ ಆದರೆ, ಅದರಲ್ಲಿ ಯಾವುದಾದ್ರೂ ಏರುಪೇರು ಕಂಡಿದ್ದೇ ಆದರೆ ಅದನ್ನು ಬಹಳ ದೊಡ್ಡ ಸಮುದಾಯ ಆಗಿರುವಂಥ ಒಕ್ಕಲ ಸಮುದಾಯ ಕೇಳಿಕೊಂಡು ಸಹಿಸಿಕೊಂಡು ಕೂತ್ಕೊಳ್ಳುವಂಥ ಪ್ರಶ್ನೆ ಇಲ್ಲ. ಒಂದನೇದು. ಎರಡನೇದು, ನಮಗೆ ಈಗ ನಗರ ಪ್ರದೇಶಕ್ಕೆ OBC ಇಲ್ಲ. ಈ ಗ್ರಾಮಾಂತರ ಪ್ರದೇಶ ನಮ್ಮಲ್ಲಿ ಯಾರ್ಯಾರು ಕುಂಚಿಟಿಗ ಅಂತ ಬರೆಸಿದ್ದಾರೆ ಅವ್ರಿಗೂ ಕೂಡ ಗ್ರಾಮಾಂತರ ಪ್ರದೇಶದಲ್ಲೂ OBC ಇಲ್ಲ. ಈಗ ನಾವು ಅದನ್ನು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಒತ್ತಾಗಿಸಿದ್ದೇವೆ. ಕ್ಯಾಬಿನೆಟ್ ಅಪ್ರೂವಲ್ ಕೊಡಿಸಿ ಇವರು ಕೂಡ ಬಿಟ್ಟೋಗಿರುವಂಥ ಉಪಜಾತಿನಲ್ಲಿ ಸೇರಿಸಬೇಕು ಹಾಗೆ ಅಂತ. ಅದು ಕೂಡ ಕೇಂದ್ರ ಸರ್ಕಾರ ತುರ್ತುಗತಿನಲ್ಲಿ ಮಾಡಬೇಕು. ಅದನ್ನು ಬಿಟ್ಟು ಈಗ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು, ಒಕ್ಕಲಿಗರು, ಈ ರಾಜ್ಯದ ಬಲಿಷ್ಠ ಸಮುದಾಯವಾಗಿರುವಂಥ ಒಕ್ಕಲಿಗರು, ವೀರಶೈವರು, ಇನ್ನುಳಿದಂಥ ಕೆಲವು ಜಾತಿಗಳನ್ನು OBC ಪಟ್ಟಿಯಿಂದಲೇ ಕೈ ಬಿಡಬೇಕು ಹಾಗೆ ಅಂತೇಳಿ ಬೇರೆ ಬೇರೆ ರೀತಿಯ ಆಯಾಮಗಳಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಕೇಳ್ಪಟ್ಟಿದ್ದೇವೆ. ಈ ನಾಡಿನ ಬಹುಸಂಖ್ಯಾತರಾಗಿರುವಂಥ ಆ ಭಾಗದಲ್ಲಿ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಆ ಭಾಗದಲ್ಲಿ ಅವರಿದ್ದಾರೆ ವೀರಶೈವರು. ನಾವು ಹಳೆ ಮೈಸೂರು ಭಾಗದ ಈ ಒಂದು 16-17 ಜಿಲ್ಲೆಗಳಲ್ಲಿ ನಾವು ಒಕ್ಕಲಿಗರು ಬಲಿಷ್ಠರಾಗಿದ್ದೇವೆ. ಅದರಲ್ಲೂ ಕೂಡ ಬಹುಸಂಖ್ಯಾತರು ನಾವು ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥವ್ರು. ಇವರಿಗೆ ಅತಿ ಹೆಚ್ಚು ಮೀಸಲಾತಿ ಆಗಿರಲಿ ಅಥವಾ ಸಾಂವಿಧಾನಿಕ ಹಕ್ಕುಗಳಾಗಲಿ ಬೇಕಾಗ್ತವೆ. ಇಲ್ಲ ಅಂತ ಹೇಳಿದ್ರೆ ಇವರನ್ನು ನಾವು ಮುಖ್ಯವಾಹಿನಿಗೆ ತರೋದು ಭಾಳ ಕಷ್ಟ ಆಗ್ತದೆ. ಆ ನಿಟ್ಟಿನಲ್ಲಿ ಏನಾದರೂ OBCಗೆ ಕೈ ಹಾಕಿ ಅವರಿಗೆ ತೊಂದರೆ ಕೊಡುವಂಥ ಪ್ರಯತ್ನ ಏನಾದರೂ ಆಗಿದ್ದೇ ಆದರೆ ಅದು ಒಕ್ಕಲಿಗರಿಗಾಗಲಿ ಅಥವಾ ವೀರಶೈವರಿಗಾಗಲಿ ಬಹುಶಃ ರಾಷ್ಟ್ರದ ಸರ್ಕಾರಗಳು ಭಾಳ ದೊಡ್ಡ ಅನ್ಯಾಯವನ್ನು ಮಾಡಿದಂತಾಗ್ತದೆ. ಈಗಲೇ ನಾವು ಭಾಳಷ್ಟು ನೋವುಗಳನ್ನು ಮತ್ತು ಇಂಬ್ಯಾಲೆನ್ಸ್, ಅಸಮತೋಲನವನ್ನು ನಾವು ಎಲ್ಲ ಆಯಕಟ್ಟಿನ ಸ್ಥಾನಗಳಲ್ಲಿ, ಸರ್ಕಾರದ ಉದ್ಯೋಗಗಳಲ್ಲಿ ನಾವು ಎದುರಿಸ್ತಾ ಇದ್ದೇವೆ. ಮೊನ್ನೆ ಕೂಡ ನಾನು 371J ಕಾಲಮ್ ಬಗ್ಗೆ ಮಾತಾಡಿದೆ. ಹೈದ್ರಾಬಾದ್ ಕರ್ನಾಟಕ ಸಿಗ್ತಾ ಇರುವಂಥ ಅಲ್ಲಿ 10 ಹುದ್ದೆಗಳಿದ್ರೆ, ಒಟ್ಟು 10 ಹುದ್ದೆಗಳಿದ್ರೆ ಅಲ್ಲಿ 6, 7, 8 ಹುದ್ದೆಗಳು ಹೈದ್ರಾಬಾದ್ ಕರ್ನಾಟಕ ಕೊಡಬೇಕು. ಇನ್ನುಳಿದಂಥ 24 ಜಿಲ್ಲೆಗಳು ನಾವು ಹಂಚ್ಕೊಳ್ಬೇಕು. ಈ ರೀತಿಯ ಅನೇಕ ತಾರತಮ್ಯಗಳ ಬಗ್ಗೆ ನಾನು ಮಾತಾಡಿದೆ. ಅದು ಬೇರೆ ವಿಷಯ, ಅದನ್ನು ಬೇರೆ ವೇದಿಕೆಗಳಲ್ಲಿ ನಾನು ಚರ್ಚೆ ಮಾಡ್ತೇನೆ. ಆದರೆ ನಮ್ಮ ಸಮುದಾಯಕ್ಕೆ ಏನಾದರೂ ಅದು OBC ಆಗಲಿ ಅಥವಾ ಈಗ ಮೊನ್ನೆ ಜಾತಿ ಗಣತಿಯಲ್ಲಿ ನಡೆದಂಥ ಮೀಸಲಾತಿ ಇದೇನು ವಿಷಯವಾಗಿ ನಡೆದಂಥ ಜಾತಿ ಗಣತಿಯಲ್ಲಾಗಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದೇ ಆದರೆ ಮತ್ತೆ ನಮ್ಮನ್ನು 3ಯಿಂದ ಕೈ ಬಿಡೋದು. ಈಗಲೇ ಭಾಳ ಕಮ್ಮಿ ಸಂಖ್ಯೆ. ನಾವು ಸಂಖ್ಯೆ ಇರುವಂಥದ್ದು 16-17%. ನಮಗೆ ನೀವು ಮೀಸಲಾತಿ ಕೊಟ್ಟಿರುವಂಥದ್ದು 4%. ಅದರಲ್ಲೂ ಕೂಡ ನೀವು 3Aನಲ್ಲಿ ನಮಗೆ ಭಾಳ ಕಡಿಮೆ ಇದೆ. ಅದನ್ನು ಮತ್ತೇನೋ ನೀವು 6-7% ಮಾಡ್ತೀವಿ ಅಂತ ಹೇಳಿದರೆ ಅದನ್ನು ಕೂಡ ನೀವು ಮಾಡಲಿಲ್ಲ. ಅದರಲ್ಲೂ ಏನಾದರೂ ನೀವು ಮೀಸಲಾತಿನಲ್ಲಿ ಮತ್ತೆ ಬೇರೆ ಬೇರೆ ರೀತಿಯ ಪ್ರಯತ್ನಗಳನ್ನು ಮಾಡಿ ಒಕ್ಕಲಿಗರಿಗೆ ಅನ್ಯಾಯ ಮಾಡುವಂಥ, ಈ ದೊಡ್ಡ ಸಮುದಾಯಗಳಿಗೆ ಅನ್ಯಾಯ ಮಾಡುವಂಥ ಕೆಲಸ ಆದರೆ ಅದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ನಾವು ನಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸಬೇಕಾಗ್ತದೆ ಅನ್ನುವಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ತಿಳಿಸ್ತಾ, ಮತ್ತು OBC ವಿಷಯದಲ್ಲಿ ಈಗಾಗಲೇ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸಿ, ಯಾರ್ಯಾರೀಗ ಉದಾಹರಣೆಗೆ ಈಗ ಹಳ್ಳಿಕಾರರು ಸೇರಿಕೊಂಡ್ರು, ಉತ್ತಮ ಕೊಳದೋಗರು ಸೇರಿದ್ದಾರೆ, ಸ್ವಲ್ಪ ಒಕ್ಕಲಿಗರು ಸೇರಿದ್ದಾರೆ, ಈಗ ಕುಂಚಿಟಿಗರು ಬಿಟ್ಟಿದ್ದಾರೆ. ಈ ಥರ ಬಿಟ್ಟು ಹೋಗಿರುವಂಥ ಉಪಜಾತಿಗಳನ್ನ ಸೇರಿಸಿ ಅವರಿಗೆ OBCನಲ್ಲಿ ನ್ಯಾಯ ಕೊಡುವಂಥ, ಸ್ಥಾನಮಾನವನ್ನು ಕಲ್ಪಿಸುವಂಥ ಕೆಲಸಗಳಾಗಬೇಕು. ಬಿಟ್ಟರೆ ಮತ್ತು ಇಡೀ ಸಮುದಾಯವನ್ನೇ OBCಯಿಂದ ಹೊರಗಿಡುವಂಥ ಪ್ರಯತ್ನಗಳು ಅದು ಕೇಂದ್ರ ಸರ್ಕಾರ ಮಾಡಲಿ ಅಥವಾ ಇಲ್ಲಿ 3Aನಲ್ಲಿ ನಮಗೇನೀಗ 4% ಕೊಡ್ತಾ ಇದ್ದಾರೆ ಅದನ್ನು ಹೆಚ್ಚಿಸುವಂಥ ಪ್ರಯತ್ನ ಮಾಡಬೇಕಾಗಲಿ. ಅದರಲ್ಲೇನಾದರೂ ನೀವು ಬೇರೆ ರೀತಿಯ ರಾಜಕೀಯ ಹಿತಾಸಕ್ತಿಗಳಿಗಾಗಿ ನಮಗೆ ಅನ್ಯಾಯ ಮಾಡುವಂಥ ಕೆಲಸ ಆದರೆ ಅದನ್ನು ಈ ಸಮುದಾಯ ಭಾಳ ಹಗುರವಾಗಿ ತೆಗೆದುಕೊಳ್ಳೋದಿಲ್ಲ. ಅತ್ಯಂತ ಪರಿಣಾಮಕಾರಿಯಾಗಿ ತೆಗೆದುಕೊಂಡು ಅದನ್ನು ಯಾವ ರೀತಿ ಎದುರಿಸಬೇಕು ಅದನ್ನು ಪರಿಣಾಮಕಾರಿಯಾಗಿ ಎದುರಿಸ್ತದೆ ಮತ್ತು ಅದಕ್ಕೆ ಸರಿಯಾದ ಉತ್ತರವನ್ನು ಕೂಡ ಕೊಡ್ತದೆ ಅನ್ನುವಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದೆ. ಇವತ್ತು ಕುಂಭಾಭಿಷೇಕ ಕೂಡ ಮಹಾಲಕ್ಷ್ಮಿ ನೆರವೇರಿಸಿಕೊಂಡಿದ್ದಾಳೆ. ಸೂಲೇನವರು
ಗೋತ್ರದವರು ಭಾಳ ಶ್ರದ್ಧೆಯಿಂದ ದೇವ್ರ ಕಾರ್ಯವನ್ನು ನೀವೆಲ್ಲರೂ ಕೂಡ ಮಾಡ್ಕೊಂಡಿದ್ದೀರಿ. 48 ಅಷ್ಟು ಇಲ್ಲಿಗಿರೋದು. ಓ ಭಾಳ ಕಡಿಮೆ ಭಾಳ ಕಡಿಮೆ ಕುಳುವಾರಿಗಳು ಇರೋವಂಥ ದೇವಾಲಯ. ಕೇವಲ 32-42 ಇರೋವಂಥ ಕುಳುವಾರಿ ಇರುವಂಥ ಒಂದು ದೇವಾಲಯವನ್ನು ಇಷ್ಟು ಸುಂದರವಾಗಿ ಚೆನ್ನಾಗಿ ಕಟ್ಕೊಂಡು ಅದು ಕಲ್ಲಲ್ಲೇ ಎಲ್ಲ ಮಾಡಿದ್ದೀರಾ. ಮತ್ತು ಮೇಲೆ ಕಲ್ಲಿನ ಗೋಪುರನೇ 1 ವರ್ಷ 1 ತಿಂಗಳಲ್ಲೇ ಇದನ್ನು ಕಟ್ಟಿ ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀರಿ. ನಾನು ಅವರೆಲ್ಲರಿಗೂ ಕೂಡ ಇದಕ್ಕೆ ಯಾರ್ಯಾರು ಶ್ರಮ ವಹಿಸಿದ್ದಾರೆ, ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ದಾನ ಕೊಟ್ಟಿದ್ದಾರೆ, ದುಡ್ದಿದ್ದಾರೆ, ಅವರೆಲ್ಲರಿಗೂ ನಿಮ್ಮ ಜೋರು ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಯುವಕರೆಲ್ಲ ಭಾಳ ಉತ್ಸಾಹದಿಂದ ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಎಲ್ಲ ಯುವಕರಿಗೂ ನಾನು ಅಭಿನಂದನೆಯನ್ನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ನಿಮ್ಮೆಲ್ಲರಿಗೂ ಕೂಡ ಮಹಾಲಕ್ಷ್ಮಿ ಯಾರಿಗೆ ಬೇಡ, ಎಲ್ಲರಿಗೂ ಬೇಕು. ಅದರಿಂದ ಲಕ್ಷ್ಮಿ ನಿಮ್ಮ ಜೀವನದಲ್ಲಿ ಆರೋಗ್ಯ ಲಕ್ಷ್ಮಿಯಾಗಿ, ನೆಮ್ಮದಿ ಲಕ್ಷ್ಮಿಯಾಗಿ, ಇವಾಗ ಭಾಳ ಕಾಸ್ಟ್ಲಿಯೆಸ್ಟ್ ಥಿಂಗ್ ಯಾವುದು ಜಗತ್ತಿನಲ್ಲಿ ಅಂದರೆ ಆರೋಗ್ಯ ಮತ್ತು ನೆಮ್ಮದಿ ಅಲ್ವಾ ಬಾಬಣ್ಣ? ಅದರಿಂದ ದೇವರು ಲಕ್ಷ್ಮಿ, ಮಹಾಲಕ್ಷ್ಮಿ ನಿಮ್ಮೆಲ್ಲರ ಜೀವನದಲ್ಲಿ ಆರೋಗ್ಯವನ್ನು, ನೆಮ್ಮದಿಯನ್ನು ಕರುಣಿಸಲಿ. ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯೆಯನ್ನು ಕರುಣಿಸಲಿ. ಎಷ್ಟು ಥರ ಲಕ್ಷ್ಮಿಯರಿದ್ದಾರೆ, ಅಷ್ಟಲಕ್ಷ್ಮಿ, ಅಷ್ಟಾಷ್ಟಲಕ್ಷ್ಮಿಯರು. ಎಷ್ಟು ಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಆರೋಗ್ಯ ಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಆ ಎಲ್ಲ ಲಕ್ಷ್ಮಿಯರು ಕೂಡ ನಿಮ್ಮೆಲ್ಲರಿಗೂ ಕೂಡ ಸದಾ ಒಲಿಲಿ ಹಾಗೆ ಅಂತೇಳಿ, ನಿಮ್ಮೆಲ್ಲರ ಜೀವನದಲ್ಲಿ ಆರೋಗ್ಯಪೂರ್ಣ ಬದುಕನ್ನು ಕರುಣಿಸಲಿ ಹಾಗೆ ಅಂತೇಳಿ ತುಂಬ ಹೃದಯದಿಂದ ಹಾರೈಸಿ. ಎಷ್ಟೋ ಹೆಣ್ಮಕ್ಳು ಹೇಳ್ತಾ ಇರ್ತೀರಾ, ಸರ್ ನಾನು PCOD ಇಂದ ದಪ್ಪ ಆದೆ, ಸರ್ ನಾನು ಥೈರಾಯ್ಡಿಂದ ದಪ್ಪ ಆದೆ ಅಂತಿದ್ರಲ್ಲ. ಎರಡಕ್ಕೂ ಸಜೆಷನ್ ಅಂತಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ PCOD, ಥೈರಾಯ್ಡ್ ಎರಡನ್ನೂ ಕಂಟ್ರೋಲ್ ಮಾಡ್ಕೊಳ್ಳಿ. ತುಂಬ ದಪ್ಪ ಇದ್ದೀರಾ, ಸಣ್ಣ ಆಗಬೇಕಾ, ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ ಸಣ್ಣ ಆಗಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಹೋಮ್ ಡೆಲಿವರಿ ಪಡೀರಿ.